ದೊರೆಯಿತು ದೇಹ, ಅರಿವನು ಅರಿಯಿತು ಪ್ರಾಣ. ಕುರುಹು ದೊರೆಯಿತು ದೇಹ, ಅರಿವನು ಅರಿಯಿತು ಪ್ರಾಣ. ಹರುವಾಗಿ ಹೋಯ್ತು ಭವಪಾಶ, ಹರುವಾಗಿ ಹೋಯ್ತು ಭವಪಾಶ. ಮುಕ್ತಿಯ ಇರುವು ನಿರವಯವು ಸರ್ವಜ್ಞ, ಇರುವು ನಿರವಯವು ಸರ್ವಜ್ಞ. ಆಯ್ತಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಕರುಳು ಒಣಗಿತ್ತು, ತನು ಕರಗಿತ್ತು, ಮನ ನಿಂದಿತ್ತು. ವಾಯು ಹೊರತಿತ್ತು, ಅಪ್ಪು ಅರತಿತ್ತು. ಹಿಪ್ಪೆ ಉಳಿಯಿತ್ತು, ನೆನಹು ನಿಷ್ಪತ್ತಿಯಾಗಿ ಬೆಳಗನೇ ಬೆರೆದ ಶರಣರ ನಿಜವ ಜನನ ಮರಣಕ್ಕೊಳಗಾದ ಮಾನವರೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇದು ಹಡಪದ ಅಪ್ಪಣ್ಣನವರ ಸತಿ ಲಿಂಗಮ್ಮನವರ ಒಂದು ವಚನ. ಬಹಳ ಅಪರೂಪದ ವಚನ. ತನುವ ಕರಗಿಸಿ ಹರಿವ ಮನವ ನಿಲ್ಲಿಸಿ ಅಂತ ಇನ್ನೊಂದು ವಚನ ಬರುತ್ತೆ. ಅದು ಸಾಮಾನ್ಯ ಕೆಲವರು ಕೇಳಿರ್ತೀರಿ, ಅದು ಯಾಕಂದ್ರೆ ಸಿಡಿಗಳೆಲ್ಲ ಹಾಡಿದಾರೆ ಅದನ್ನು. ಈ ವಚನ ಎಲ್ಲೂ ಸಿಗೋದು ಕಷ್ಟ ನಿಮಗೆ. ಕರುಳು ಒಣಗಿತ್ತು, ತನು ಕರಗಿತ್ತು, ಮನ ನಿಂದಿತ್ತು. ವಾಯು ಹೊರತಿತ್ತು, ಅಪ್ಪು ಅರತಿತ್ತು. ಹಿಪ್ಪೆ ಉಳಿಯಿತ್ತು, ನೆನಹು ನಿಷ್ಪತ್ತಿಯಾಗಿ ಬೆಳಗನೇ ಬೆರೆದ ನಿಮ್ಮ ಶರಣರ ಜನನ ಮರಣಕ್ಕೊಳಗಾದ ಮನುಜರು ಏನು ಬಲ್ಲರು ಅಪ್ಪಣ ಪ್ರಿಯ ಚನ್ನಬಸವಣ್ಣ. ಅವರ ಅಂಕಿತನೇ ಅಪ್ಪಣ ಪ್ರಿಯ ಚನ್ನಬಸವಣ್ಣ. ಬಸವಣ್ಣವ್ರದು ಬಸವಪ್ರಿಯ ಚನ್ನಬಸವಣ್ಣ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಅದು ಅಪ್ಪಣ್ಣವರ ಅಂಕಿತ. ಆದ್ರೆ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತಕ್ಕಂಥದ್ದು ಹಡಪದ ಲಿಂಗಮ್ಮನವರ ಅಂಕಿತ. ಹಡಪದ ಲಿಂಗಮ್ಮನವರು ಯೋಗಕ್ಕೆ ಬಹಳ ಪ್ರಸಿದ್ಧಿ. ಗೃಹಿಣಿಯಾಗಿದ್ರೂ ಕೂಡ ಮನೆಯ ಕೃತ್ಯಗಳನ್ನು ಮಾಡಿಕೊಂಡು ಅನುಭವ ಮಂಟಪಕ್ಕೆ ಸತತವಾಗಿ ಹೋಗಿ ಅವರು ಮಹಾ ಯೋಗಿನೇ ಆಗೋಗಿದ್ರು, ಯೋಗಿಣಿ. ಇದು ಬಹಳ ವಿಶೇಷ. ಪ್ರಾಯಶಃ ಮಹಾದೇವಿ ಅಕ್ಕನವರನ್ನ ಬಿಟ್ಟರೆ ಯೋಗ ಮಾರ್ಗದಲ್ಲಿ 2ನೇ ಸ್ಥಾನ ನೀಲಮ್ಮನವರಿಗೆ, 3ನೇ ಸ್ಥಾನ ಪ್ರಾಯಶಃ ಲಿಂಗಮ್ಮನವ್ರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ. ಅಂತಹ ಅದ್ಭುತ ಯೋಗದ ವಚನಗಳು ಲಿಂಗಮ್ಮ ತಾಯಿಯ ವಚನಗಳು. ಇದರಲ್ಲಿ ಅವ್ರು ಹೇಳ್ತಾರೆ, ಕರುಳು ಒಣಗಿತ್ತು. ನಿಮ್ಗೇನು ಅರ್ಥ ಆಗಲ್ಲ ಅನ್ಸುತ್ತಲ್ವಾ? ಕರುಳು ಒಣಗದು ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳ್ಬೋದಾ, ಊಹೆ ಮಾಡ್ಬೋದಾ? ಕರುಳು ಒಣಗಿತ್ತು, ತನು ಕರಗಿತ್ತು, ಮನವು ನಿಂದಿತ್ತು, ಮನ ನಿಂದಿತ್ತು. ವಾಯು ಹೊರತಿತ್ತು, ಅಪ್ಪು ಅರತಿತ್ತು. ಶಬ್ದಗಳೇ ನಿಮಗೆ ಎಷ್ಟೋ ಜನರಿಗೆ ಹೊಸವಿವು. ಅದ್ರಲ್ಲೂ ಕರುಳು ಒಣಗದು ಅಂದ್ರೆ ಏನು?
ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕರಳು ಅಂದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ಜೀರ್ಣಕ್ರಿಯೆಗೆ ಸಹಕಾರಿಯಾಗ್ತಕ್ಕಂಥ ಜೀರ್ಣ ವ್ಯೂಹದಲ್ಲಿ ಒಂದು ಭಾಗ, ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಅಷ್ಟು ಗೊತ್ತಿದೆ ನಿಮಗೆ. ಇನ್ನೊಂದು ರೀತಿಯಲ್ಲಿ ಕರಳು ಬಳಸ್ತಾರೆ. ಎಲ್ಲಿ ಬಳಸ್ತಾರೆ ಹೇಳ್ಬೋದಾ? ಕರಳು ಅನ್ನೋ ಶಬ್ದನ ಅಲ್ಲ, ಕರುಳು, ಹೆತ್ತ ಕರಳು, ಹೆಂಗರಳು, ತಾಯಿಯ ಕರಳು, ಕರಳು ಬಳ್ಳಿ ಸಂಬಂಧ ಅಂತ ಕೇಳಿದ. ಕರಳು ಬಳ್ಳಿ ಸಂಬಂಧ, ಯಾಕಂದ್ರೆ ಮಗುವಿಗೂ ತಾಯಿಗೂ, ಮಗುವಿನ ಹೊಕ್ಕಳು ಮತ್ತು ತಾಯಿಯ ಕರುಳು ನಡುವೆ ಅದೊಂದು ಕಾರ್ಡ್, ದಾರ ಇರ್ತದೆ. ಏನಂತಾರ ಅದಕ್ಕೆ? ಬಳ್ಳಿ ಅಂತಾನೆ ಅಂತಾರೆ, ಕರಳು ಬಳ್ಳಿ ಅಂತಾನೆ ಅಂತಾರೆ. ಹೊಕ್ಕಳು ಬಳ್ಳಿ, ಹೊಕ್ಕಳು ಬಳ್ಳಿ. ಅದಕ್ಕೆ ಇಂಗ್ಲಿಷಲ್ಲಿ ಒಂದು ಹೆಸರಿದೆ, ಏನೋ ಕಾರ್ಡ್ ಅಂತಾರ ಅವರು. ಅದನ್ನ ಇವಾಗ ಈ ಬ್ಲಡ್ ಹೆಂಗೆ ಸಂಗ್ರಹ ಮಾಡಿ ಇಡ್ತಾರಲ್ಲ, ಬೇರೆಯವ್ರಿಗೆ ದಾನ ಮಾಡ್ತಾರಲ್ಲ, ಹಂಗೆ ಆ ಕರಳು ಬಳ್ಳಿನ, ಒಕ್ಕಳು ಬಳ್ಳಿನ ಕಟ್ ಮಾಡಿ ಒಗಿತಿದ್ರು, ಹಿಂದೆ ಕಾಣುತ್ತೆ. ಇವಾಗ ಅದನ್ನು ಕೂಡ ಇಡ್ತಾರೆ, ಒಣಗಿಸ್ಬಿಟ್ಟು ಇಟ್ಟು ಯಾವುದೋ ಸಂದರ್ಭದಲ್ಲಿ ಅದನ್ನ ಬಳಸ್ತಾರೆ ಅಂತ ಕೇಳಿದೀನಿ. ಅಲ್ಲಿಯೂ ಕೂಡ ಕರಳು ಅಂತ ಬಳಸ್ತಾರೆ, ಕರಳು ಬಳ್ಳಿ. ಅಂದ್ರೆ ಈ ಕರಳು ಅನ್ನೋ ಶಬ್ದ ಪ್ರೇಮದಿಂದ ಪ್ರಾರಂಭ ಆಗಿ ಮೋಹ ಸಂಕೇತವಾಗಿದೆ, ಬಯಕೆಯ ಸಂಕೇತವಾಗಿದೆ. ಕರುಳು ಒಣಗಿತ್ತು ಅಂದ್ರೆ ಬಯಕೆಗಳು ಅರತವು, ಬಯಕೆಗಳಿಲ್ದಂಗಾದವು. ಆತ್ಮಾನಂದವನ್ನ ಸವಿಯುವ ಮನುಷ್ಯನಿಗೆ ಅಥವಾ ಯೋಗಿಗೆ ಅವಾಗ ಅವನು ಮನುಷ್ಯನಾಗಿ ಉಳಿಯಲ್ಲ, ಯೋಗಿ ಆಗ್ತಾನವನು. ಅವನಿಗೆ ಕರುಳು ಒಣಗುತ್ತೆ ಅಂದ್ರೆ ಮೋಹ ಪಾಶ ಇಲ್ದಂಗಾಗತ್ತೆ, ಬಯಕೆಗಳು ಇಲ್ದಂಗೆ ಆಗ್ತಾವ, ಕಡಿಮೆ ಆಗ್ತಾವ ಬಯಕೆಗಳು. ಕಡಿಮೆ ಅಂತ ಅದಕ್ಕಿಂತ ಇಲ್ದಂಗೆ ಆಗ್ತಾವ. ಅದಕ್ಕೆ ಇಲ್ಲಿ ಕರುಳು ಒಣಗಿತ್ತು ಅಂತ ಬಳಸ್ತಾವ. ಆಸೆಗಳು, ಬಯಕೆಗಳು ಮತ್ತು ಮೋಹ ಇಲ್ಲದ ಹಾಗೆ ಆಗೋದು ಒಣಗುವುದರ ಸಂಕೇತ. ಕರುಳು ಒಣಗಿತ್ತು, ತನು ಕರಗಿತ್ತು. ತನು ಕರಗೋದು ಅಂದ್ರೆ ಈ ತನುವಿನ ಗುಣಗಳು ಕರಗೋದು. ಸಾಮಾನ್ಯ ತನುವಿನ ಗುಣ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಕೊಬ್ಬು ಬಿಡೋದು. ಇವತ್ತಿನ ಕಾಲದಲ್ಲಿ ತುಂಬಾ ಜನರ ಸಮಸ್ಯೆ ಅದೇನೆ. ಯಾಕಂದ್ರೆ ಸುಖವಾಗಿ ಊಟ ಸಿಕ್ತಿದ್ರೆ, ಶಾರೀರಿಕ ಶ್ರಮ ಇಲ್ಲದೆ ಹೋದ್ರೆ, ಉಪವಾಸ ಮಾಡದೆ ಹೋದ್ರೆ ತನು ಕರಗೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ತನು ಕೊಬ್ಬಿ ಬಿಡುತ್ತೆ. ಆದ್ರೆ ಯೋಗಿಗಳ ತನು, ಶರಣರ ತನು ಅದು ಕರಗತ್ತೆ. ತನು ಗುಣಗಳು ಕರಗ್ತವೆ, ತನು ಕೂಡ ಕರಗಿ ಎಷ್ಟಿರ್ಬೇಕು ಅಷ್ಟೇ ಇರುತ್ತೆ. ಕರುಳು ಒಣಗಿತ್ತು, ತನುಗುಣಾದಿಗಳು ಕರಗಿದವು. ಮನ ನಿಂದಿತ್ತು, ಮನಸ್ಸಿನ ಗುಣ ಚಂಚಲತೆ ಗೊತ್ತಿದೆ ನಿಮಗೆಲ್ಲ. ಅದು ಸುಮ್ಮನೆ ಇರೋದಿಲ್ಲ, ನೀವು ನೋಡಿಬೇಕಾದ್ರೆ ಗಮನಿಸಿ. ಬಹಳ ಜನರ ಕಂಪ್ಲೇಂಟ್ ಏನಂದ್ರೆ, ಈ ಪೂಜೆ ಕೂತಾಗ, ಧ್ಯಾನ ಕೂತಾಗ್ಲೇ ಯಾಕ್ರಿ ಮನಸ್ಸಲ್ಲಿ ಬಹಳ ಕೆಟ್ಟ ಗುಣ, ಕೆಟ್ಟದ್ದೆಲ್ಲ ಎದ್ದಳುತ್ತಲ್ಲ ಅಂತಾರೆ. ಅದು ಮನಸ್ಸಿನ ಗುಣನೇ ಯಾವಾಗ್ಲೂ ಚಿತ್ತದಲ್ಲಿರೋದನ್ನೆಲ್ಲ ಹೊರಗೆ ತೆಗೆದು 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 ಭೋಗಿಸೋದು. ಮನಸ್ಸು ಒಳಗೊಳಗೆ ಭೋಗಿಸ್ತಾ ಇರುತ್ತೆ ಬಯಕೆಗಳನ್ನ, ಕನಸುಗಳನ್ನ, ಮೋಹ, ಆಸೆ, ದುಃಖ, ಸುಖ ಎಲ್ಲವನ್ನೂ ರೀಮೆಂಬರ್ ಮಾಡ್ಕೊಳ್ಳೋದು, ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳೋದು. ಅದಕ್ಕೆ ಬಹಳ ಅದ್ಭುತವಾದ ಹೆಸರಿಟ್ಟಿದ್ದಾರೆ, ಸ್ಮೃತಿ. ಚಿತ್ತವೃತ್ತಿಗಳ ಬಗ್ಗೆ ಹೇಳುವಾಗ ಅವರು ಯಾರು ಪತಂಜಲಿ ಋಷಿಗಳು ಹೇಳ್ತಾರೆ, ಸ್ಮೃತಿ ವೃತ್ತಿ. ಸ್ಮೃತಿ ಅನ್ನೋದು ಕೂಡ ಒಂದು ವೃತ್ತಿ.
ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಿ. ಆ ಸ್ಮೃತಿ ಗುಣ ಏನಪ್ಪಾ ಅಂದ್ರೆ ಮತ್ ಅದನ್ನೇ ನೆನೆಸ್ಕೊಳ್ಳೋದು. ಏನೋ ಯಾರೋ ಒಬ್ರೇನೋ ನಿಮ್ಗೆ ಹೊಗಳಿದ್ರು ಅದನ್ನು ಮತ್ ನೆನೆಸ್ಕೊಳ್ಳುತ್ತೆ ಮನ್ಸು. ಯಾರೋ ನಿಮಗ್ ಬೈದ್ರು ಅದಕ್ಕಿಂತ ಹೊಗಳಿಕೆಗಿಂತ ಜಾಸ್ತಿ ನೆನಪಿರ್ತದೆ ಯಾವುದು? ಬೈದಿದ್ದು. ಹೊಗಳಿಕೆಯನ್ನು ಮರ್ತು ಬಿಡ್ಬೋದು ಬೇಕಾದ್ರೆ, ಅದ್ರ ಬೈಗಳನ್ನ, ಸಿಟ್ಟು ಮಾಡಿದ್ದನ್ನ, ರೇಗಿದ್ದನ್ನ, ಅಥವಾ ಯಾರೋ ಕುಚೋದ್ಯ ಮಾತನಾಡಿದ್ದನ್ನ ಮರೆಯಕ್ಕಾಗಲ್ಲ. ಅದು ಮನುಷ್ಯನ ಸ್ವಭಾವ, ಚಿತ್ತದ ಸ್ವಭಾವ. ಮನಸ್ಸಿನ ಗುಣ ಕೂಡ ಅದೇ. ಮನಸ್ಸು ಚಂಚಲ, ಜೊತೆಗೆ ಮತ್ತೆ 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 ನೆನಪಿಸ್ಕೊಳ್ಳೋದು. ಅದನ್ನ ಸ್ಮೃತಿ ವೃತ್ತಿಯಲ್ಲಿ ಹೇಳ್ತಾರೆ. ಅದಕ್ಕೆ ನಮ್ಮ ಹಿರಿಯರು ನೆನಹು ಅಥವಾ ಜಪ ಮಾಡಿ ಅಂತ ಹೇಳಿದ್ ಇದಕ್ಕೋಸ್ಕರ. ಮನಸ್ಸಿಗೆ ಹೆಂಗಿದ್ರು ನೆನ್ಸಿದ್ದೇ ನೆನ್ಸೋದು ಇದೆಯಲ್ಲ, ಅದಕ್ಕೊಂದು ಮಂತ್ರ ಕೊಟ್ಬಿಡಿ, ಹೇಳ್ಕೊ ಅಂತ ಕೂಡ್ಲಿ, ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡ್ಕೊಳ್ಳಿ. ಆದ್ರೆ ಮನಸ್ಸು ಅಷ್ಟು ಮಾಡಲ್ಲ. ಮಂತ್ರ ಒಂದನ್ ಬಿಟ್ಟು ಇನ್ನೆಲ್ಲದನ್ನು ನೆನ್ಸಕ್ ಹೋಗುತ್ತಲ್ಲ. ಆ ಮನಸ್ಸನ್ನು ನಿಲ್ಲಿಸ್ಬೇಕು. ಲಿಂಗದಲ್ಲಿ ನಿಲ್ಲಿಸೋದು ಅಥವಾ ಅದನ್ನ ಅಮನಸ್ಕ ಸ್ಥಿತಿಗೆ ತಗೊಂಡು ಹೋಗೋದು, ಅದನ್ನ ಹೇಳ್ತಾರೆ. ಮನ ನಿಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ. ಕರಳು ಒಣಗಿತ್ತು ಅಂದ್ರೆ ಬೈಕೆಗಳು ಇಲ್ಲದಂಗಾದವು, ಆಸೆಗಳು ಇಲ್ಲದಂಗಾದವು. ತನು ಕರಗಿತ್ತು, ಮನ ನಿಂದಿತ್ತು, ವಾಯು ಹೊರತಿತ್ತು. ವಾಯು ಅಂದ್ರೆ ಶರೀರದಲ್ಲಿ ವಾಯು ಇದೆ. ಪಂಚವಾಯುಗಳು, ದಶವಾಯುಗಳು, ಪಂಚಾದಶ ವಾಯುಗಳು, 15 ವಾಯುಗಳು, ಮತ್ತಿನ್ನೂ ಏನೋ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಆ ಅಂತರ್ವಾಯು ಜಾಗೃತ ಆಗ್ಬಿಟ್ರೆ ಈ ಚಂಚಲವಾದ ವಾಯುಗಳೇನು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ, ಈ 5 ವಾಯುಗಳು, ಇವುಗಳು ಅಡಗಿ ಅಥವಾ ಅರತು ಹೊರಟೋಗ್ಬಿಡ್ತವೆ. ಅಥವಾ ಇವುಗಳ ಗುಣ ಹೊರಟೋಗಿ ಇವು ಶುದ್ಧ ವಾಯುಗಳಾಗಿ ನಮಗೆ ಅನುಕೂಲಕರವಾಗ್ತವೆ. ಇವಾಗ ಏನ್ ನಮ್ಮನ್ನ ಅಧೋಮುಖ ಪ್ರವೃತ್ತಿ ಎಳಿತಿದಾವಲ್ಲ, ಯಾವಾಗ ನಿದ್ದೆ ಬರ್ಬೇಕು ಅವಾಗ ಬರೋಲ್ಲ, ಯಾವಾಗ ಬರಬಾರ್ದು ಅವಾಗ ಬರುತ್ತೆ. ಇದೇ ವಿಚಿತ್ರ. ಇದೆಲ್ಲ ಉಲ್ಟಾ ಟೈಮ್ ಟೇಬಲ್ ಹೊಡಿಸ್ಕೊಂಡ್ಬಿಟ್ಟಿರ್ತೀವಿ. ಈಗಿಂದಲ್ಲ, ಅದು ಪ್ರಾಣಿಯ ದೆಸೆಯಿಂದ ಹಂಗೆ ಪ್ರಾಕ್ಟೀಸ್ ಮಾಡಿ 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 ಬಂದ್ಬಿಟ್ಟಿದೆ ತನು. ಆ ವಾಯುವಿನ ಗುಣ ಎಲ್ಲ ಅರತು ಹೋಗಿ ಲಿಂಗವಾಯು, ಪ್ರಾಣವಾಯು ಹೋಗಿ ಅದು ಲಿಂಗ ಪ್ರಾಣಿ ಆಗತ್ತೆ. ವಾಯು ಪ್ರಾಣಿ ಹೋಗಿ ಲಿಂಗ ಪ್ರಾಣಿ ಆಗತ್ತೆ. ಊರ್ಧ್ವಮುಖ ಚಲನೆ ಪ್ರಾರಂಭ ಆಗುತ್ತೆ. ವಾಯು ಅರತಿತ್ತು, ಅಪ್ಪು ಅರತಿತ್ತು. ಅಪ್ಪು ಅಂದ್ರೆ ಇಲ್ಲಿ ತೃಷೆ ಅಂತ ಸಂಕೇತ ತಗೋ. ತೃಷೆ ಇರುತ್ತದೆ ಮನುಷ್ಯನಿಗೆ. ಸಣ್ಣ ಸಣ್ಣ ತೃಷೆ ಪ್ರಾರಂಭ ಆಗಿ ಏನು ದಾಹ ಶುರುವಾಗ್ಬಿಟ್ಟು ಮುಂದೆ ಅಧಿಕಾರದ ದಾಹ, ಹಣದ ದಾಹ, ಇವು ಕೂಡ ತೃಷೆನೇ ಲೆಕ್ಕ. ಕಾಮದ ದಾಹ, ಇವೆಲ್ಲವೂ ಕೂಡ ಇಲ್ಲದಂಗ ಆಗ್ತವೆ ಶರಣನಿಗೆ. ಅದಕ್ಕೆ ಅಪ್ಪು ಅರತಿತ್ತು, ದಾಹ ತಣಿದೋಯ್ತು. ಹಿಪ್ಪೆ ಉಳಿಯಿತ್ತು. ಹಿಪ್ಪೆ ಅಂದ್ರೆ ಇಲ್ಲಿ ಸಿಪ್ಪೆ ಅಂತ ಅರ್ಥ. ಹಿಪ್ಪೆ, ಸಿಪ್ಪೆ ಒಂದೇ ಅರ್ಥ. ಅಂದ್ರೆ ಶರೀರ ಕೇವಲ ಒಂದು ಸಿಪ್ಪೆಯಾಗಿ ಉಳ್ಕೊಂತು. ಶರೀರ ಹೋಗಿಲ್ಲ ಇನ್ನು, ಶರೀರ ಸಾವಿಗೀಡಾಗಿಲ್ಲ, ಸಾವಿಗೀಡಾಗೋ ಅಗತ್ಯನೂ ಇಲ್ಲ. ಮೋಕ್ಷ ಪಡಿಬೇಕು ಅಂದ್ರೆ ಸತ್ ಮೇಲಲ್ಲ ಮೋಕ್ಷ ಪಡೆಯೋದು, ಇದ್ದಾಗ್ಲೇನೆ. ಅದಕ್ಕೆ ಹಿಪ್ಪೆ ಉಳ್ಕೊಂತು, ಸಿಪ್ಪೆ ಉಳ್ಕೊಂತು. ಹಿಪ್ಪೆ ಉಳಿಯಿತ್ತು, ನೆನಹು ನಿಷ್ಪತ್ತಿಯಾಯಿತು. ಇದು ಬಹಳ ಮುಖ್ಯವಾದ. ನಿಷ್ಪತ್ತಿ ಆಗೋದು ಅಂದ್ರೆ ಮಾಗೋದು. ನಿಷ್ಪತ್ತಿ ಎಂಬ ಹಣ್ಣು ಅಂತ ಬಳಸ್ತಾರಲ್ಲ, ಈ ಭಾವ ಮಾಗೋದು, ಹಣ್ಣಾಗೋದು. ನೆನಹು ಅಂದ್ರೆ ಪರಮಾತ್ಮನ ನೆನೆಸಿ ನೆನೆಸಿ ನೆನೆಸಿ
ಚಿತ್ತ ಅದು ಪಕ್ವಕ್ಕೆ ಬರುತ್ತೆ, ಪರಿಪಕ್ವ ಚಿತ್ತ ಆಗತ್ತೆ. ಆ ಚಿತ್ತವು ಹಣ್ಣಾಗಿ ಏನಾಗುತ್ತೆ, ಅದು ನೆನಹು ನಿಷ್ಪತ್ತಿಯಾಗಿ, ನೆನಹು ಅಂದ್ರೆ ಅಲ್ಲಿ ಪರಮಾತ್ಮನ ಸ್ಮರಣೆ ಅಂತ ತಗೋಬೇಕು. ನೆನಹು ನಿಷ್ಪತ್ತಿಯಾಗಿ ಬೆಳಗನೇ ಬೆರೆದ ಶರಣರ ಜನನ ಮರಣಕ್ಕೊಳಗಾದ ಮನುಜರು ಎತ್ತಬಲ್ಲರು. ಜನ್ಮ ಮರಣಕ್ಕೊಳಗಾಗ್ತಕ್ಕಂಥವ್ರು ಸಾಮಾನ್ಯ ಮನುಷ್ಯ. ಸಾವನ್ನ ಗೆದ್ದು ಹುಟ್ಟಿನ ಮೋಹವನ್ನು ಬಿಟ್ಟು ಪರಮಾತ್ಮನಲ್ಲಿ ಸಾಮರಸ್ಯವನ್ನು ಸಾಧಿಸಿದವರು, ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದವರು ಶರಣರು, ಯೋಗಿಗಳು, ಲಿಂಗಮ್ಮ ತಾಯಿ ಅಂತ ಅವರನ್ನು ಎತ್ತಬಲ್ಲರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂಕಿತ ಇದು. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಲಿಂಗಮ್ಮ ತಾಯಿಯ ಯೋಗದ ಅನುಭವ ಇದು. ಒಬ್ಬ ಯೋಗಿಯಾದವನಿಗೆ ನಿಮ್ಮ ಸಾಮಾನ್ಯ ಭಾಷೆಯಲ್ಲಿ ತಿಳಿಯೋ ಹಾಗೆ ಹೇಳ್ಬೇಕಂದ್ರೆ, ಯೋಗಿಯಾದವನಿಗೆ ಯಾವ ವ್ಯಾಮೋಹವೂ ಇರಬಾರದು. ಕರುಳು ಒಣಗದದು. ತನುವಿನ ಗುಣಾದಿಗಳು ತಿನ್ನಬೇಕು, ದುಶ್ಚಟಗಳು ದುರ್ಗುಣಗಳು ಇರಬಾರದು. ಆಮೇಲೆ ಮನಸ್ಸಿನ ಚಂಚಲತೆ ಇರಬಾರದು. ವಾಯುವಿನ ಮತ್ತು ಅಪ್ಪು ಗುಣಗಳು ಇರಬಾರದು. ವಾಯು ಕೂಡ ಇಲ್ಲಿ ಚಂಚಲತೆಯ ಸಂಕೇತ. ವಾಯು ಹೊರತಿತ್ತು, ಅಪ್ಪು ಅರತಿತ್ತು. ಅದು ಕೂಡ ಒಣಗೋದು ಅಂತಾನೆ ಅರ್ಥ. ಅರತಿತ್ತು ಅಂದ್ರೆ ಒಣಗಿತ್ತು. ಕೊನೆಗೆ ಸಾಧಿಸ್ಬೇಕಾದ್ದೇನಪ್ಪ ಅಂದ್ರೆ, ಈ ಶರೀರ ಅಂತಕ್ಕಂಥದ್ದು ಒಂದು ಸಿಪ್ಪೆ ಇದ್ದಾಗ, ಆತ್ಮ ಅನ್ನುವಂಥದ್ದು ಹಣ್ಣಾಗತ್ತೆ, ಶರೀರ ಅನ್ನುವಂಥದ್ದು ಸಿಪ್ಪೆ ಆಗತ್ತೆ. ಹಿಪ್ಪೆ ಉಳಿಯಿತ್ತು. ಕೊನೆಗೆ ನೆನಹು ನಿಷ್ಪತ್ತಿಯಾಗಿ ಬೆಳಗನೇ ಬೆರೆದ, ಬೆಳಗು ಅಂದ್ರೆ ಪರಮಾತ್ಮ, ಬೆಳಗನೇ ಬೆರೆದ ಶರಣರನ್ನ ಈ ಸಾಮಾನ್ಯ ಜನರು ಎತ್ತಬಲ್ಲರು ಅಂತ ತಿಳ್ಕೊಂಡು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ. ಬಾಗ್ಲ ಹಾಕ್ಬಾರ್ದಾ?